ಹಲೋ, ನಿಮ್ಮೆಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಮತ್ತೊಂದು ಸಖತ್ತಾಗಿರೋ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ರಿಸ್ಟ್ ವಾಚಸ್ನ ತೋರಿಸ್ತೀವಿ. ಸೊ ಆದಷ್ಟು ಬ್ರ್ಯಾಂಡೆಡ್ ವಾಚಸ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಸಂಡೇ ಬಜಾರ್ ಒಳಗೆ ಹೋಗೋಣ. ಸಂಡೇ ಬಜಾರಲ್ಲಿರೋ ಅಮೇಝಿಂಗ್ ಆಗಿರೋ ವಾಚ್ ಕಲೆಕ್ಷನ್ಸ್ನ ತೋರಿಸ್ಕೊಂಡು ಹೋಗ್ತೀನಿ. ನಾನು ಇದರಲ್ಲಿ ಯಾವುದೇ ಮಾಡೆಲ್ ಹೆಸರು ಹೇಳಲ್ಲ, ಯಾಕಂದರೆ ನನಗೂ ಐಡಿಯಾ ಇಲ್ಲ. ಈ ಒಂದು ವಿಡಿಯೋಲ್ಲಿ ಒಂದು ಟಾಸ್ಕು, ನಿಮಗೆ ಈ ಮಾಡೆಲ್ ಹೆಸರೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ನೀವು ನೋಡ್ತಿರೋ ವಾಚು 10,000 ಅಂತ ಹೇಳ್ತಾ ಇದ್ರು. ಇದು ಕಂಪ್ಲೀಟ್ಲಿ ಕ್ರೋನೋ ವರ್ಕಿಂಗು ಆ್ಯಂಡ್ ತುಂಬ ಹೆವಿಯಾಗೂ ಇತ್ತು. ಈ ಒಂದು ವಾಚಿನ ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಕೂಡ ಟೈಟನ್ ವಾಚೇ, ಬಟ್ ಯಾವ ಮಾಡೆಲ್ ಅಂತ ಗೊತ್ತಿಲ್ಲ. ಇದರಲ್ಲಿ ಡೇಟ್ ಆ್ಯಂಡ್ ಟೈಮ್ ಇದೆ. ಪ್ರೈಸು 300 ರೂಪಾಯಿ ಅಂತ ಹೇಳ್ತಾ ಇದ್ರು. ಸಂಡೇ ಬಜಾರಲ್ಲಿ ವಾಚ್ ಅಂಗಡಿಗಳು ತುಂಬಾ ಇದೆ, ಆದರೆ ಬಾರ್ಗೇನಿಂಗ್ ಸ್ಕಿಲ್ಸ್ ಗೊತ್ತಿರಬೇಕಷ್ಟೇ. ಬ್ರಾಂಡೆಡ್ ವಾಚಸ್ ಸಿಗೋ ಅಂಗಡಿಗಳು ಕಮ್ಮಿ. ಈ ಒಂದು ಟೈಟನ್ ವಾಚ್ ನೀಟ್ ಕಂಡೀಷನ್ ಇತ್ತು, ಬಟ್ ಒಂದೇ ಕಡೆ ಸ್ಟಾಪ್ ಇದ್ದಿದ್ದು. ಪ್ರೈಸ್ ಕೇಳಿದ್ದಕ್ಕೆ 500 ರೂಪಾಯಿ ಅಂತ ಹೇಳಿದ್ರು. 500 ರೂಪಾಯಿಗೆ ಇದು ವರ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ತರ ವಾಚ್ ಗಳನ್ನ ರೋಡ್ ಅಲ್ಲಿ ತಾರ್ಪಾಲ್ ಮೇಲೆ ಹಾಕಿ ಮಾರ್ತಾರೆ. ಕೆಲವೊಮ್ಮೆ ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡ್ಸು ಸಿಗ್ಬಿಡುತ್ತೆ. ಲೋಕಲ್ ಡಬ್ಬಾ ವಾಚಸ್ ಎಂಟ್ರಿ ಆಗೋಯ್ತು. ಯಾವ್ದೋ ರೋಮೆಕ್ಸ್ ಅಂತ ಬ್ರ್ಯಾಂಡು, ಆಕ್ಚುಲಿ ಬ್ರ್ಯಾಂಡೇ ಇಲ್ಲ. ಇವೆಲ್ಲ ತಗೊಳಕ್ ಹೋಗ್ಬೇಡಿ. ಇವಾಗ ನೀವು ನೋಡ್ತಾ ಇರೋದು ಸೀಕೋದು ಆಟೋಮ್ಯಾಟಿಕ್ ವಾಚ್. ಇದರಲ್ಲಿ ಟೈಮ್ ಡೇಟ್ ಆಪ್ಷನ್ ಇದೆ. ಈ ತರ ಸೀಕೋ ವಾಚಸ್ ಆಂಟಿಕ್ ಆಗಿದ್ರು ಇದಕ್ಕೆ ವ್ಯಾಲ್ಯೂಸ್ ಜಾಸ್ತಿ ಇದೆ. ಇದ್ರ ಪ್ರೈಸು 3,500 ಅಂತ ಹೇಳ್ತಿದ್ರು. ಒಂದು ಟೈಮಲ್ಲಿ HMT ಕೊಹಿನೂರ್ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಆಗಿತ್ತು. HMT ಅವರು ಇವಾಗಲೂ ವಾಚಸ್ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಕೊಹಿನೂರ್ ಅವ್ರದ್ದು ಅಲ್ಟಿಮೇಟ್ ಆಗಿರೋ ಮಾಡೆಲ್. ಇದು ತುಂಬಾನೇ ಸಕ್ಕತ್ತಾಗಿರೋ ಕಂಡೀಷನ್ ಅಲ್ಲಿ ಇತ್ತು. ಪ್ರೈಸು 2,000 ರೂಪಾಯಿ ಅಂತ ಹೇಳಿದ್ರು. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳ ಕ್ವಾಲಿಟಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರೋದೆ. ವಾಚ್ಗಳು ಅಷ್ಟೇ ಡೀಸೆಂಟ್ ಕ್ವಾಲಿಟಿಯಲ್ಲಿ ಇರುತ್ತೆ. 1,000 ರೂಪಾಯಿ ಏನೋ ಪ್ರೈಸು. ಅದಾದ್ಮೇಲೆ ಈ ಕ್ವಾರ್ಟ್ಸ್ ಟೈಟನ್ ವಾಚಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಇವೆಲ್ಲ ನಿಮ್ಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ. ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಾಚ್ ನಿಮ್ಗೇನಾದ್ರೂ ಯಾವ ಬ್ರ್ಯಾಂಡ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಡೈಲ್ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ಪ್ರೈಸ್ ಕೂಡ ಅಷ್ಟೇ ತುಂಬಾನೇ ರೀಸನೇಬಲ್. ಟೈಟನ್ ಅಲ್ಲಿ ಒಂದು ಆಂಟಿಕ್ ಡೇಟ್ ಮಾಡೆಲ್ ಇದೆ. ಇದು ಆಟೋಮ್ಯಾಟಿಕ್ ಅಲ್ಲ, ಕ್ವಾಡ್ಸ್ ಮಷೀನ್, ಬಟ್ ತುಂಬಾನೇ ಹೈ ಕ್ವಾಲಿಟಿ ಕ್ವಾಡ್ಸ್ ಮಷೀನ್. ಪ್ರೈಸ್ ಬಂದು 1,500 ರೂಪಾಯಿ. ಇನ್ನೊಂದು ಸೀಕೋ ವಾಚ್ ನ ನೋಡ್ತಾ ಇದ್ದೆ. ತುಂಬಾನೇ ಯೂನಿಕ್ ಆಗಿತ್ತು ನೋಡಕ್ಕೆ, ಹೆಕ್ಸಗನ್ ಶೇಪ್ ಅಲ್ಲಿ. ಜೆನ್ಸೀಸ್ ಎಲ್ಲ ಇವೆಲ್ಲ ಅಂಕಲ್ ವಾಚ್ ಅಂತ ಹೇಳ್ಬೋದು. ಬಟ್ ಈ ತರ ವಾಚ್ ಕ್ವಾಲಿಟಿ ಇವಾಗ ಏನಾದ್ರು ಸಿಗ್ಬಿಟ್ರೆ. ಈ ಒಂದು ವಾಚ್ ಆದ್ಮೇಲೆ ಈ ಪೊಲೀಸ್ ಅನ್ನೋ ಬ್ರ್ಯಾಂಡ್ ವಾಚ್ ನೋಡ್ತಾ ಇದ್ದೆ. ಇದು ಕೂಡ ಒಂದು ಆವರೇಜ್ ಬ್ರ್ಯಾಂಡೇ. ಟೈಟನ್ ಅಷ್ಟಿಲ್ಲ ಅಂದ್ರೂ ಒಂದು ಒಳ್ಳೆ ಬ್ರ್ಯಾಂಡೇ. ಇದು ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ವಾಚ್ ನೋಡಕ್ಕೆ ತುಂಬಾನೇ ಸ್ಟೈಲಿಶ್ ಆಗಿತ್ತು. ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಲೇಡೀಸ್ ವಾಚ್ ಅನ್ಸುತ್ತೆ ಇದು. ಇವಕ್ಕೆ ಪ್ರೈಸ್ ಎಷ್ಟು ಅಂತ ಕೇಳಿಲ್ಲ. ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಾಡೆಲ್. ಒಳಗಿರೋದು ಆಕ್ಚುಲಿ ಕ್ರೋನೋ ಅಲ್ಲ. ಈ ತರ ವಾಚಸ್ ಗೆ ಮಲ್ಟಿ ಫಂಕ್ಷನ್ ವಾಚಸ್ ಅಂತಾರೆ. ಒಂಥರ ಸ್ಟಾಪ್ ವಾಚ್ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಮತ್ತೊಂದು ಅಮೇಜಿಂಗ್ ಆಗಿರೋ ಟೈಟನ್ ವಾಚ್. ಗೋಲ್ಡನ್ ಡೈಲ್, ಗೋಲ್ಡನ್ ಸ್ಟ್ರಾಪ್ ಜೊತೆ ಒಂದು ಎಲಿಗೆಂಟ್ ಆಗಿರೋ ಲುಕ್ ಕೊಡುತ್ತೆ ಈ ವಾಚ್. ನಾನು ವಾಚ್ ಪ್ರಮೋಷನ್ ಮಾಡ್ತಾ ಇಲ್ಲ, ನನಗೆ ವಾಚ್ ಅಂದ್ರೆ ತುಂಬಾ ಇಷ್ಟ. ನನ್ನ ಕಲೆಕ್ಷನ್ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ. HMT ಅಲ್ಲಿ ಇನ್ನೊಂದು ಮಾಡೆಲು ನಾನು ಜಂತಾ ಅನ್ಕೊಂಡೆ, ಬಟ್ ಇದು HMT ಮಾತ್ರ ಬರ್ತಿದೆ. ಈ ತರ ನಿಮ್ಗೆ ಬರೀ ಡೈಲ್ಸ್ ಮಾತ್ರ ಸಿಗ್ಬಿಡುತ್ತೆ, ನೀವು ಸ್ಟ್ರಾಪ್ ಇಸ್ಕೋಬೇಕು. ಇದಾದ್ಮೇಲೆ ಇನ್ನೊಂದು HMT ವಾಚ್. ಇದು ಗ್ರೇ ಡೈಲ್ ವಾಚ್. ಹ್ಯಾಂಡ್ಸ್ ಅಲ್ಲಿ ಇದರಲ್ಲಿ ಲೂಮ್ಸ್ ಇರುತ್ತೆ. ರೀಸನಬಲ್ ಪ್ರೈಸ್. HMT ಜನತಾ. ಕೊಹಿನೂರ್ ಆದ್ಮೇಲೆ ಇದು ಒಂದು ಸಕ್ಕತ್ತಾಗಿರೋ ಮಾಡೆಲ್. ಇದಕ್ಕೆ ಒರಿಜಿನಲ್ ಸ್ಟ್ರಾಪ್ ಸಿಗಲ್ಲ, ಬಟ್ ಥರ್ಡ್ ಪಾರ್ಟಿ ಸ್ಟ್ರಾಪ್ ಸಿಗ್ಬಿಡುತ್ತೆ. ಫೈನಲ್ ಆಗಿ ಒಂದು ಡಿಜಿಟಲ್ ವಾಚ್ ಅಲ್ಲಿ ಎಂಡ್ ಮಾಡ್ತಾ ಇದೀನಿ. ಸೊ ಇದು G-Shock ಅಲ್ಲ, ಇವ್ರ ಹತ್ರ G-Shock ಕೂಡ ಸಿಗುತ್ತೆ. ಇವ್ರ ಹತ್ರ ನೀವು ಫಸ್ಟೇ ಹೇಳಿಟ್ಟಿರ್ಬೇಕಷ್ಟೇ. ಸೊ ನಮ್ ವಾಚ್ ಚಾಲೆಂಜ್ ಇಲ್ಲಿಗೆ ಮುಕ್ತಾಯ ಆಯ್ತು. ಇವಾಗ ನೀವು ನೋಡ್ತಾ ಇರೋದು ಒಂದು ವೆಬ್ ಕ್ಯಾಮ್. ತುಂಬಾನೇ ಯೂನಿಕ್ ಅಂಡ್ ಸ್ಲೀಕ್ ಸೈಜ್ ಅಲ್ಲಿ ಇತ್ತು ಇದು. ಅಂಡ್ ಇದು ಸ್ಯಾಮ್ಸಂಗ್ ಇಂದ. ಈ ಒಂದು ವೆಬ್ ಕ್ಯಾಮ್ ಪ್ರೈಸ್ ಬಂದು 300 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ಈ ಒಂದು ವೆಬ್ ಕ್ಯಾಮ್ ನ ನೀವು ಯಾವ ಆಂಗಲ್ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಇದನ್ನ ಬರೀ ಡೆಸ್ಕ್ಟಾಪ್ ಮಾತ್ರ ಅಲ್ಲ, ನೀವು ಲ್ಯಾಪ್ಟಾಪ್ ಅಲ್ಲೂ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದು ಸ್ವಲ್ಪ ಹಳೆ ಮಾಡೆಲ್, ಸೊ ಮೆಗಾ ಪಿಕ್ಸೆಲ್ಸ್ ಅಷ್ಟೇನೇ ಇರಲ್ಲ. ಅದಾದ್ಮೇಲೆ ಈ ಡೆಲ್ ಬ್ರ್ಯಾಂಡ್ DVD ರೈಟರ್ ಅನ್ನು ನೋಡಿದೆ. ಈ ತರ ಕಾಂಪ್ಯಾಕ್ಟ್ DVD ರೈಟರ್ಸ್ ಇಲ್ಲಿ ಹಲವಾರು ಬ್ರ್ಯಾಂಡ್ಸ್ ಅಲ್ಲಿ ಸಿಗ್ಬಿಡುತ್ತೆ. ಇವೆಲ್ಲ ಸಾಫ್ಟ್ವೇರ್ಸ್ ರೈಟ್ ಮಾಡಕ್ಕೆ, ಗೇಮ್ಸ್ ರೈಟ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ತುಂಬಾ ಜನ ಅವ್ರ ಮೆಮೊರೀಸ್ನ CD DVD ಅಲ್ಲಿ ರೈಟ್ ಮಾಡಿ ಇಟ್ಟಿರ್ತಾರೆ. ಅವ್ರಿಗೆಲ್ಲ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇವಾಗ ನಾನು ವಿಚಿತ್ರವಾಗಿ ಒಂದು ಡಿವೈಸ್ ನ ನೋಡ್ತಾ ಇದ್ದೀನಿ. ಇದು HP ಬ್ರ್ಯಾಂಡ್ದು. ಸೊ ಎತ್ತಿದ ತಕ್ಷಣ ನಾನು ಅನ್ಕೊಂಡೆ ಇದು ಮೊಬೈಲ್ ಅಂತ. ಇದರಲ್ಲಿ ಸಿಮ್ ಕಾರ್ಡ್ ಮತ್ತೆ ಮೆಮರಿ ಕಾರ್ಡ್ ಆಪ್ಷನ್ ಕೂಡ ಇತ್ತು. ಇದ್ರ ಕೆಳಗೆ ಏನ್ ನೋಡ್ತಾ ಇದ್ದೀರಾ, ಇದು ಚಾರ್ಜರ್ ಇದ್ರದ್ದು. ಪ್ರೈಸ್ ಬಂದು 1,500 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ಈ ಡಿವೈಸ್ ಏನಕ್ಕೆ ಯೂಸ್ ಆಗುತ್ತೆ, ಇದರ ಫಂಕ್ಷನಾಲಿಟೀಸ್ ಏನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ನೀವು ನೋಡ್ತಾ ಇರೋದು SSD. ಇದು ಆಕ್ಚುಲಿ 128 GB ಅನ್ಸುತ್ತೆ. ಇದು ಬಂದು ನಾರ್ಮಲ್ SSD ಅಲ್ಲ, ಇದು ಆಪಲ್ ಡಿವೈಸಸ್ ಅಲ್ಲಿ ಯೂಸ್ ಮಾಡೋ ತರ SSD. ಇದರದ್ದು ಪ್ರೈಸ್ 1,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಈ ತರ SSDs ನಿಮ್ಮ ಹತ್ರ ಆಪಲ್ ಡಿವೈಸಸ್ ಇಲ್ಲ, ನೀವು ವಿಂಡೋಸ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಕಷ್ಟ. ಯಾಕಂದ್ರೆ ಇದ್ರದ್ದು ಎನ್ಕ್ಲೋಜರ್ ಎಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಬರುತ್ತೆ.
ಅದಾದ್ಮೇಲೆ ಇವ್ರ ಅಂಗಡಿಯಲ್ಲಿ ಈ DDR3 ರ್ಯಾಮ್ಸ್ ಎಲ್ಲ ಇತ್ತು, ಲ್ಯಾಪ್ಟಾಪ್ದು ಮತ್ತೆ ಡೆಸ್ಕ್ಟಾಪ್ದು. ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಅಂಡ್ ಮೋರ್ ಓವರ್ ಇದು ವರ್ಕಿಂಗ್ ಇರುತ್ತಾ ಅಂತಾನೂ ಗೊತ್ತಿಲ್ಲ. ಈ ತರ ರ್ಯಾಮ್ಸ್ ಎಲ್ಲ ತುಂಬಾ ಜನ ಬಲ್ಕಲ್ಲಿ ತಗೊಂಡೋಗ್ತಾರೆ, ಯಾಕಂದ್ರೆ ಇದರಲ್ಲಿ ಗೋಲ್ಡ್ ಪ್ಲೇಟ್ ಇರುತ್ತೆ. ಲಾಸ್ಟ್ ಟೈಮ್ ಕಾಫಿ ಮಗ್ ಅಂತ ಹೋದ್ವಿ, ಬಟ್ ಇದು ಆಕ್ಚುಲ್ ಲೆನ್ಸು. ನನಗೆ ಲೆನ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಲೆನ್ಸ್ ಅಂತಾನೆ ಕಾಣಿಸ್ತಾ ಇದೆ. ಇದು ಯಾವ ಕ್ಯಾಮ್ರಾಗೆ ಫಿಟ್ ಆಗೋ ತರ ಲೆನ್ಸ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರದ್ದು ಪ್ರೈಸ್ ಕೇಳಿ ನಾನು ಶಾಕ್ ಆಗೋದೆ. ಇವರು 10,000 ಅಂತ ಹೇಳ್ತಾ ಇದ್ರು. ಲೆನ್ಸ್ ಮೇಲೆ ಯಾವುದೇ ರೀತಿ ಸ್ಕ್ರಾಚಸ್ ಇರಲಿಲ್ಲ. ವೆಯ್ಟ್ ಅಂತೂ ತುಂಬಾನೇ ಜಾಸ್ತಿ ಇತ್ತು ಇದ್ರದ್ದು. 10,000 ರೂಪಾಯಿಗೆ ಈ ಒಂದು ಲೆನ್ಸ್ ವರ್ತಾ? ಇದ್ರದ್ದು ಆಕ್ಚುಯಲ್ ಪ್ರೈಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಾದ್ಮೇಲೆ ಈ ಆಶಿಕಾದು ಹಳೆ ಕ್ಯಾಮ್ರಾ ಒಂದು ನೋಡಿದೆ. ಈ ತರ ಕ್ಯಾಮ್ರಾಸ್ನ ಬ್ರಿಟಿಷ್ ಅವರು ನಮ್ಮ ಇಂಡಿಯಾನ ಆಳ್ತಿರೋ ಟೈಮಲ್ಲಿ ಇಲ್ಲಿ ಯೂಸ್ ಮಾಡಿರೋದು ಟಿವಿಸ್ ಅಲ್ಲಿ, ಮೂವೀಸ್ ಅಲ್ಲಿ ನೋಡಿದೀನಿ. ಇದ್ರದ್ದು ಪ್ರೈಸ್ ನಾನು ಕೇಳಕ್ ಹೋಗಿಲ್ಲ, ಯಾಕಂದ್ರೆ ಇವರು ತುಂಬಾನೇ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಹಾಗೆ ಈ ಕ್ಯಾಮ್ರಾನ ಯೂಸ್ ಮಾಡಕ್ಕೆ ನಿಮ್ಗೆ ಯಾರಿಗಾದ್ರೂ ಬರುತ್ತಾ? ಆ್ಯಂಡ್ ಇದ್ರದ್ದು ಪ್ರೈಸು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ಬಟ್ ನನಗಂತೂ ಇದು ತುಂಬಾ ಯುನೀಕ್ ಅನಿಸ್ತು. ಅದೇ ಅಂಗಡಿಯಲ್ಲಿ ಐಪ್ಯಾಡ್ ಒಂದಿತ್ತು. ಇದು ಲಾಕ್ ಓಪನ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಐಪ್ಯಾಡ್ ವರ್ಕಿಂಗಲ್ಲಿ ಇದ್ರೂ ಲಾಕ್ ಇದ್ದರೆ ನೀವು ಯೂಸ್ಕೊಂಡು ಏನು ಪ್ರಯೋಜನ ಇಲ್ಲ. ಕೆಲವು ಸತಿ ಲಾಕ್ ಇಲ್ಲ ಅಂದ್ರೂ ತುಂಬಾ ರಿಸ್ಕ್ ಇದೆ. ಅದಕ್ಕೆ ಆ್ಯಪಲ್ ಪ್ರಾಡಕ್ಟ್ಸ್ ನೀವು ಸಂಡೇ ಬಜಾರಿಂದ ಪರ್ಚೇಸ್ ಮಾಡೋ ಮುಂಚೆ ತುಂಬಾ ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಇದಕ್ಕೆ ಪ್ರೈಸು 3,500 ಅಂತ ಹೇಳ್ತಿದ್ರು. ಪಕ್ಕದ ಅಂಗಡಿಯಲ್ಲಿ ಈ ಒಂದು ಪ್ರೊಜೆಕ್ಟರ್ ನೋಡ್ತಾ ಇದ್ದೆ. ಇವೆಲ್ಲ ಕಮರ್ಷಿಯಲ್ ಪ್ರೊಜೆಕ್ಟರ್ಸು, ಸ್ವಲ್ಪ ಹಳೆ ಮಾಡೆಲ್ಗಳೇ. ಪ್ರೈಸ್ ಬಂದು 1,500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಥರ ಪ್ರೊಜೆಕ್ಟರ್ಸ್ನ ಇವ್ರು ಬಿಸಿಲಲ್ಲಿ ಇಟ್ಟಿರ್ತಾರೆ, ಸೊ ಲೆನ್ಸ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಲ್ಲೇ ಡೆಲ್ ಬ್ರ್ಯಾಂಡ್ದು ಇನ್ನೊಂದು ಪ್ರೊಜೆಕ್ಟರ್ ನೋಡಿದೆ. ಒಳ್ಳೆ ವಿಷಯ ಅಂದರೆ ಲೆನ್ಸ್ ಕ್ಯಾಪ್ ಹಾಕಿಟ್ಟಿದ್ರು, ಸೊ ಲೆನ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕಮ್ಮಿ. ಬಟ್ ಇದು ಕೂಡ ಅಷ್ಟೇ ತುಂಬಾ ಹಳೆ ಮಾಡಲು. ಪ್ರೈಸ್ ಅಷ್ಟೇ 1,500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಥರ ಪ್ರೊಜೆಕ್ಟರ್ಸ್ ಎಲ್ಲ ಯೂಸ್ ಆಗುತ್ತಾ ಇವಾಗಿನ ಜನ್ರೇಷನಲ್ಲಿ? ಕ್ವೆಶನ್ ಮಾರ್ಕ್. ಇವಾಗ ನೀವು ನೋಡ್ತಾ ಇರೋದು ಸೋನಿ ಎರಿಕ್ಸನ್ ಅಲ್ಲಿ ಎಕ್ಸ್ಪೀರಿಯಾದ ಒಂದು ಮಾಡೆಲ್. ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಬಂದ್ಬಿಡುತ್ತೆ. ಬ್ಯಾಕ್ ಪ್ಯಾನಲ್ ಕಿತ್ತಾಕ್ಬಿಟ್ಟಿದ್ದಾರೆ. ಇದ್ರದ್ದು ಸೈಜ್ ನೋಡ್ಬೇಕು ನೀವು, ಇಷ್ಟಿದೆ. ಇದ್ರದ್ದು ಪ್ರೈಸ್ ಬಂದು ಸಸ್ಪೆನ್ಸ್. ಇದ್ರದ್ದು ಪ್ರೈಸ್ ತಿಳ್ಕೊಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೆನಾಲ್ಡ್ಸ್ ಫೈಂಡ್ಸ್ ಚಾಲೆಂಜ್ ಅಲ್ಲಿ DM ಮಾಡಿ. ಅಲ್ಲಿಂದ ಪಕ್ಕದ ಅಂಗಡಿಯಲ್ಲಿ ಈ ಸ್ಯಾಮ್ಸಂಗ್ದು MP3 ಪ್ಲೇಯರ್ ನೋಡಿದೆ. ಕೆಳಗಡೆ ಏನೂ ಇರಲಿಲ್ಲ. ಫ್ರಂಟಲ್ಲಿ ಕೀಪ್ಯಾಡ್ ಕೂಡ ಉಷ್ಟು. ಇವಾಗಲೂ ಕೂಡ MP3 ಪ್ಲೇಯರ್ ಕ್ರೇಜ್ ಇರೋರು ತುಂಬ ಜಾಸ್ತಿ ಜನ ಇದ್ದೀರಾ. ಇದ್ರದ್ದು ಪ್ರೈಸು 600 ರೂಪಾಯಿ ಅಂತ ಹೇಳ್ತಿದ್ರು. ಮತ್ತೊಂದು ಅಂಗಡಿಯಲ್ಲಿ ಈ ಸ್ಯಾಮ್ಸಂಗ್ದು NV11 ಕ್ಯಾಮ್ರಾ ನೋಡಿದೆ. ಇದು ಬೇರೆ ಕ್ಯಾಮ್ರಾ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟು. ಇದರಲ್ಲಿ ಬಟನ್ಸ್ ಎಲ್ಲ ತುಂಬ ಜಾಸ್ತಿ ಕೊಟ್ಟಿರ್ತಾರೆ. ಈ ಕ್ಯಾಮ್ರಾ ಲಾಂಚ್ ಆಗಿದ್ದು 2006 ಅಲ್ಲಿ. ಟಚ್ ಸ್ಕ್ರೀನ್ ಇರೋ ಜನರೇಷನ್ ಅಲ್ಲಿ ಇಷ್ಟೊಂದು ಬಟನ್ಸ್ ಇದ್ದಿದ್ದು ಬೆಟರೇ. ಅಂಡರ್ ವಾಟರ್ ಅಲ್ಲೂ ನೀವು ಆರಾಮಾಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದಿತ್ತು. ಇದರಲ್ಲಿ ಡಿಸ್ಪ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆ್ಯಂಡ್ ಬ್ಯಾಟ್ರಿ ಕೂಡ ಇರಲಿಲ್ಲ. ಅದೇ ಅಂಗಡಿಯಲ್ಲಿ ಈ ಟ್ಯಾಬ್ ಥರ ಒಂದಿತ್ತು. ಎತ್ತಿ ನೋಡಿದ್ರೆ ಇದು ಫೋಟೋ ಫ್ರೇಮ್. ಇದನ್ನ ಡಿಜಿಟಲ್ ಫೋಟೋ ಫ್ರೇಮ್ ಅಂತಾರೆ. ಇದರಲ್ಲಿ ಇನ್ಬಿಲ್ಟ್ ಮೆಮರಿ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಪೆನ್ ಡ್ರೈವ್ ಮತ್ತೆ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಕೂಡ ಇತ್ತು. ಬೆಸ್ಟ್ ಪಾರ್ಟ್ ಇಸ್ ಇದು ಸೋನಿ ಬ್ರ್ಯಾಂಡ್ದು. ಇದರಲ್ಲಿ ನೀವು ವಿಡಿಯೋಸ್ ಕೂಡ ಪ್ಲೇ ಮಾಡ್ಬೋದು ಅನ್ಸುತ್ತೆ. ಮೋರ್ ಓವರ್ ಇದನ್ನ ನೀವು ವಾಲಲ್ಲಿ ಹ್ಯಾಂಗ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ನನಗೆ ಗೊತ್ತಿರೋಂಗೆ ಈ ಥರ ಡಿವೈಸಸ್ ಅಲ್ಲಿ ರಿಮೋಟ್ ಬರ್ತಿತ್ತು ಅನ್ಸುತ್ತೆ. ಇದರಲ್ಲಿ ಇರಲಿಲ್ಲ. ಹಾಯ್ ಸರ್. ಅದೇ ಅಂಗಡಿಯಲ್ಲಿ ಚಿಕ್ಕ ಸೈಜ್ ಟಿವಿ ಒಂದು ನೋಡಿದೆ. ಫಸ್ಟ್ ನಾನು ಇದನ್ನ ಟಿವಿ ಅನ್ಕೊಂಡೆ. ಅಂಗಡಿಯವ್ರು ಕೂಡ ಇದು ಟಿವಿನ ನೋಡಿ ಅಂತ ಕೈಯಲ್ಲಿ ಕೊಟ್ಟರು. ಎತ್ತಿ ನೋಡಿದ್ಮೇಲೆ ಗೊತ್ತಾಯ್ತು ಇದು ಒಂದು GPS ಮಾನಿಟರ್ ಅಂತ. ಈ GPS ಮಾನಿಟರ್ಸ್ ಎಲ್ಲ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಕ್ಕೆ ತುಂಬಾನೇ ಯುನೀಕ್ ಆಗಿತ್ತು. ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಐಡಿಯಾ ಇಲ್ಲ. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ. ಅಂಗಡಿಯವ್ರಿಗೆ ಇದ್ರ ಬಗ್ಗೆ ಐಡಿಯಾ ಅಷ್ಟಿಲ್ಲ, ಸೊ ಇದಕ್ಕೆ ಪ್ರೈಸ್ ಬಂದು 800 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಆಕ್ಚುಯಲ್ ವರ್ತ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಅವ್ರ ಹತ್ರ ಇನ್ನೊಂದು ಫೋಟೋ ಫ್ರೇಮ್ ಇತ್ತು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಕ್ಕೆ. ಇದನ್ನ ನೀವು ಟೇಬಲ್ ಅಲ್ಲಿ ಕೂಡ ಇಡೋ ತರ ಆಪ್ಷನ್ ಇತ್ತು ಇದರಲ್ಲಿ. ಇದು ಆಕ್ಚುಲಿ ಕೋಡ್ಯಾಕ್ದು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇತ್ತು. ಇದು ಮೇಲ್ಗಡೆ ವಾಲ್ಯೂಮ್ ಆಪ್ಷನ್ ಇದೆ. ಸೊ ನನಗೆ ಗೊತ್ತಿರೋಂಗೆ ಇದರಲ್ಲಿ ವಿಡಿಯೋಸ್ ಕೂಡ ಪ್ಲೇ ಮಾಡ್ಕೋಬಹುದು ಅನ್ಸುತ್ತೆ. ಇದ್ರದ್ದು ಪ್ರೈಸ್ 1,500 ಅಂತ ಅಂಗಡಿಯವ್ರು ಹೇಳ್ತಾ ಇದ್ರು. ಯೂಶುವಲ್ ಆಗಿ ಈ ಒಂದು ಸಂಧಿಯಲ್ಲಿ ನಾನು ಹೋಗಲ್ಲ, ಬಟ್ ಇಲ್ಲಿ ಈ ರೇಡಿಯೋ ಒಂದಿತ್ತು. ರೇಡಿಯೋಸ್ ಅಂದ್ರೆ ತುಂಬಾನೇ ಇಷ್ಟ ನನಗೆ, ಸೊ ಅದಕ್ಕೆ ಎತ್ತಿ ನೋಡ್ತಾ ಇದ್ದೆ. ಡಿಲಕ್ಸ್ ಅನ್ನೋ ಬ್ರ್ಯಾಂಡ್ದು. ಸೊ ಇದು ವ್ಯಾಲ್ಯೂಬಲ್ ಅನ್ಸುತ್ತೆ. ಅದ್ರ ಮುಂದ್ಗಡೆನೆ ಇನ್ನೊಂದು ದೊಡ್ಡ ರೇಡಿಯೋ ಇತ್ತು. ಆಲ್ರೆಡಿ ನಮ್ಮ ಹಳೆ ವಿಡಿಯೋಸ್ ಅಲ್ಲಿ ಸಾರಂಗ್ದು ಟೇಪ್ ರಿಕಾರ್ಡರ್ ತೋರಿಸಿರ್ತೀನಿ. ಇದು ದೊಡ್ಡ ಸೈಜ್ ಅಲ್ಲಿ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಪ್ರಿಂಟರ್ ನೋಡಿದೆ. ಇದು ಆಕ್ಚುಲಿ ಇಂಡಿಯನ್ ಅಲ್ಲ, ಇದು ಬೇರೆ ಕಂಟ್ರಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಡೈರೆಕ್ಟ್ ಆಗಿ ಇಂಕ್ ಇಂಜೆಕ್ಟ್ ಮಾಡೋ ಫೀಚರ್ ಇದೆ ಅಂತೆ. ಅಂಡ್ ಮೋರ್ ಓವರ್ ಇದರಲ್ಲಿ ವೈಫೈ ಕೂಡ ಇದೆ.
ಇದು ಪ್ರಿಂಟರ್ ಮತ್ತು ಸ್ಕ್ಯಾನರ್ ಎರಡೂ ಕೇಪಬಿಲಿಟೀಸ್ ಇದೆ ಇದರಲ್ಲಿ. ಪ್ರೈಸ್ ಕೇಳಿದ್ದಕ್ಕೆ 1,500 ಅಂತ ಹೇಳಿದ್ರು. ಬಟ್ ಇದು ಫಾರಿನ್ ಬ್ರ್ಯಾಂಡ್ ಆಗಿರೋದ್ರಿಂದ ಇದ್ರದ್ದು ಇಂಕ್ ಇಲ್ಲಿ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಈ ವಾರ ಮತ್ತೆ ಈ ಒಂದು ಐಪಾಡ್ ಕಣ್ಣಿಗೆ ಕಾಣಿಸ್ತು. ಆ್ಯಪಲ್ ಐಪಾಡ್ಸಲ್ಲೇ ಐಪಾಡ್ ಶಫಲ್ ತುಂಬಾ ಕ್ಯೂಟ್ ಆಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇದು ಕೂಡ ಅಷ್ಟೇ ನೀಟ್ ಕಂಡೀಷನಲ್ಲಿ ಇತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಡೆಂಟ್ ಇದೆ ಅಷ್ಟೇ. ಪ್ರೈಸ್ ಮಾತ್ರ ಕೇಳಿದ್ದಕ್ಕೆ 700 ರೂಪಾಯಿ ಅಂತ ಹೇಳಿದ್ರು. ಇದರಲ್ಲಿ ಮೆಮರಿ ಕಾರ್ಡ್ ಹಾಕೋಕ್ಕಾಗಲ್ಲ, ಬಟ್ ಸೈಜ್ ಬಂದು 2 GB ಇರುತ್ತೆ. ಸ್ಯಾಮ್ಸಂಗ್ ಕೀಪ್ಯಾಡ್ ಫೋನ್ ಅದು ಫ್ಲಿಪ್ ಅಂತ ಎತ್ತಿ ನೋಡಿ ಓಪನ್ ಮಾಡಿದ್ರೆ ಇದು ಒಂದು ಡಮ್ಮಿ ಫೋನ್ ಕಣ್ರಿ. ನೋಡಕ್ಕೆ ಆಕ್ಚುಯಲ್ ಫೋನ್ ತರನೇ ಇದೆ ಆಚೆಯಿಂದ. ಇದ್ರದ್ದು ಪ್ರೈಸು 300 ರೂಪಾಯಿಗೆ ತಗೊಂಡೋಗಿ. ಸಂಡೇ ಬಜಾರಲ್ಲಿ ದುಡ್ಡ ಅದು ಕಲರ್ ಆಗಿ ಈ ಒಂದು ಅಂಗಡಿಯಲ್ಲಿ ಬೇರೆ ಬೇರೆ ಕಂಟ್ರೀಸ್ದು ಕರೆನ್ಸಿ ನೋಟ್ಸ್ ಇಟ್ಟಿದ್ರು. ಎಲ್ಲದಕ್ಕೂ ಸೇರಿ 500 ರೂಪಾಯಿ ಕೊಟ್ಟು ತಗೊಂಡೋಗು ಅಂದ್ರು. ಇದ್ರದ್ದು ಎಕ್ಸ್ಚೇಂಜ್ ವ್ಯಾಲ್ಯೂ 100 ರೂಪಾಯಿ ಬರೋದು ಕಷ್ಟ. ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಇರೋ ಕಂಟ್ರೀಸ್ದೇ ಕರೆನ್ಸಿಸ್ ಇದು. ಈ ಒಂದು ಅಂಗಡಿಯಲ್ಲಿ ಮತ್ತೊಂದು ಸೋನಿ ಎರಿಕ್ಸನ್ ಫೋನ್ ನೋಡಿದೆ, ಎಕ್ಸ್ಪೀರಿಯಾದು. ಡಿಸ್ಪ್ಲೇ ಚಿಂದಿ ಚಿತ್ರಾನ, ಬಟ್ ಇದು ಒಂದು ಡಿಫ್ರೆಂಟ್ ಆಗಿರೋ ಮಾಡೆಲ್. ಏನಪ್ಪಾ ಡಿಫ್ರೆಂಟ್ ಅಂತ ಕೇಳ್ತೀರಾ, ಹೇಳ್ತೀನಿ ರೀ. ಇದು ಮಾತ್ರ ಡಿಸ್ಪ್ಲೇ ಚೆನ್ನಾಗಿದ್ರೆ ಸಕ್ಕದಾಗಿರ್ತಿತ್ತು. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸೋನಿ ಎರಿಕ್ಸನ್ ಎಕ್ಸ್ಪೀರಿಯಾ ಮೊಬೈಲ್ಸ್ನ ಲಾಂಚ್ ಮಾಡಿದ್ರು. ಅವಾಗಲೇ ಈ ಮಾಡೆಲ್ ಮೇಲೆ ನನ್ನ ಕ್ರಶ್. ಇದ್ರದ್ದು ಪ್ರೈಸ್ ಬಂದು 1000 ರೂಪಾಯಿ ಅಂತ ಹೇಳ್ತಾ ಇದ್ರು, ಡಿಸ್ಪ್ಲೇ ಒಡೆದೋಗಿರೋದಕ್ಕೆ. ಇಲ್ಲಾಂದ್ರೆ ಇದ್ರದ್ದು ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ. ಇದರಲ್ಲಿ ಯುನೀಕ್ ಆಗಿ ಹಂಗೆ ಏನಿದೆ ಅಂತ ಕೇಳ್ತೀರಾ, ಇದು ಬರೀ ಟಚ್ ಸ್ಕ್ರೀನ್ ಮಾತ್ರ ಅಲ್ಲ, ಇದರಲ್ಲಿ ಸ್ಲೈಡ್ ಮಾಡಿದ್ರೆ ಕೀಪ್ಯಾಡ್ ಕೂಡ ಬರುತ್ತೆ. ಎನ್ ಸೀರೀಸ್ ಮೊಬೈಲ್ ತರಾನೇ ಒಂದು ಎಕ್ಸ್ಪೀರಿಯಾ ಮಾಡೆಲ್ ಇದು. ಅದೇ ಅಂಗಡಿಯಲ್ಲಿ ಈ ಒಂದು ಚಿಕ್ಕ ಮಿನಿ CPU ತರ ಒಂದು ಡಿವೈಸ್ ಇತ್ತು. ನಾನು ಇದನ್ನ CPU ಅಂತಾನೆ ಅನ್ಕೊಂಡೆ, ಬಟ್ ಇದು ನನ್ಗೆ ಗೊತ್ತಿರಂಗೆ ಒಂದು ಡಾಕಿಂಗ್ ಸ್ಟೇಷನ್ ಅನ್ಸುತ್ತೆ. ಅಥವಾ ಇದು ಮಿನಿ CPU ನೇನಾ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಿಂದ್ಗಡೆ ರೈಟಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು, ಸೊ ಅಷ್ಟೇನು ಐಡಿಯಾ ಬರಲಿಲ್ಲ. ಪ್ರೈಸ್ ಬಂದು 1000 ರೂಪಾಯಿ ಅಂತ ಹೇಳ್ತಾ ಇದ್ರು ಇದಕ್ಕೆ. ಅಲ್ಲೇ ಈ HP ಒಂದು ಮಿನಿ PC ಅಂತ ಎತ್ತಿ ನೋಡ್ತಾ ಇದ್ದೆ, ಬಟ್ ಇದು ಬಂದು ಪಕ್ಕಾ ಒಂದು ಡಾಕಿಂಗ್ ಸ್ಟೇಷನ್ನೇ. ಇದರದ್ದು ಪ್ರೈಸ್ 1500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಡಿವೈಸ್ ಅಲ್ಲಿ ನಿಮಗೆ ವೆಂಟಿಲೇಷನ್ ಎಲ್ಲ ಬಂದ್ಬಿಡುತ್ತೆ. ಇದು ನೀವು ಮೋಸ್ಟ್ಲಿ ಲ್ಯಾಪ್ಟಾಪ್ಸ್ ಮತ್ತೆ PCಸ್ಗೆಲ್ಲ ಯೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ಪೋರ್ಟ್ಸ್ ಜೊತೆ ತುಂಬಾನೇ ಯೂಸ್ಫುಲ್ ಆಗಿರೋ ಡಿವೈಸ್ ಇದು. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಕಿಂಡಲ್ ತರ ಇರೋ ಡಿವೈಸ್ ನ ನೋಡಿದೆ. ಇದು ವಿಂಕ್ ಅನ್ನೋ ಬ್ರ್ಯಾಂಡ್ದು. ಈ ಬ್ರ್ಯಾಂಡ್ ಅಲ್ಲಿ ಇರೋ ಕಿಂಡಲ್ ನ ನೀವು ಯಾರಾದ್ರೂ ಯೂಸ್ ಮಾಡಿದೀರಾ? ಇದು ಆಕ್ಚುಲಿ ಕಿಂಡಲ್ ಏನಾ ಇಲ್ಲ ಟ್ಯಾಬ್ ತರ ಡಿವೈಸಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಡಿವೈಸ್ ಪ್ರೈಸ್ ಬಂದು 600 ರೂಪಾಯಿ ಅಂತ ಹೇಳ್ತಾ ಇದ್ರು. ಅಲ್ಲೇ ಈ ಸ್ಯಾಮ್ಸಂಗ್ದು ಒಂದು ಟ್ಯಾಬ್ ನೋಡಿದೆ. ಈ ಒಂದು ಟ್ಯಾಬು ತುಂಬ ಹಳೇದೆ. ಆ್ಯಂಡ್ ಮೋರ್ ಓವರ್ ಇವೆಲ್ಲ ವರ್ಕಿಂಗಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಇಟ್ಟಿದ್ರು. ಈ ಥರ ಟ್ಯಾಬ್ಸ್ ಎಲ್ಲ ನೀವು ರೀಡಿಂಗ್ ಪರ್ಪಸ್ಗೆ ಅಥವಾ MP3 MP4 ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬಹುದು. ಅದನ್ನ ಬಿಟ್ಟರೆ ಇದನ್ನ ಪ್ರಾಪರ್ ಟ್ಯಾಬ್ ಯೂಸೇಜ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಪ್ರೈಸ್ ಬಂದು 1000 ರೂಪಾಯಿ ಅಂತ ಹೇಳ್ತಾ ಇದ್ರು ಇದಕ್ಕೆ. ಇದಕ್ಕಿಂತ ಹಳೆಯ ಒಂದು ಮಾಡೆಲ್ ಸ್ಯಾಮ್ಸಂಗ್ ಟ್ಯಾಬ್ ಇತ್ತು. ಇದು ಕೂಡ ಅಷ್ಟೇ 1000 ರೂಪಾಯಿ ಅಂತ ಹೇಳಿದ್ರು. ಇದರಲ್ಲಿ ಸಿಮ್ ಮತ್ತು ಮೆಮರಿ ಕಾರ್ಡ್ ಹಾಕ್ಬೋದಿತ್ತಂತೆ. ನನಗೆ ಗೊತ್ತಿರೋ ಹಂಗೆ ಇದರಲ್ಲಿ 4G ಸಪೋರ್ಟ್ ಆಗೋದು ಕಷ್ಟನೇ. 3G ಸಿಮ್ ಹಾಕ್ಬೋದು, ಬಟ್ 3G ಸಿಮ್ ಹಾಕ್ಕೊಂಡು ಏನು ಯೂಸ್ ಇದೆ ಹೇಳಿ? ಆ್ಯಂಡ್ ಇವ್ರು ಕೋಟ್ ಮಾಡಿರೋ ಪ್ರೈಸ್ಗೆ ಇದು ವರ್ತಾ ಇಲ್ವಾ ಅಂತ ತಿಳಿಸಿ. ಮತ್ತೊಂದು ಅಂಗಡಿಯಲ್ಲಿ ಈ ಟ್ರಾನ್ಸ್ಕೆಂಡ್ದು MP3 ಪ್ಲೇಯರ್ನ ನೋಡಿದೆ. ಆ್ಯಕ್ಚುಲಿ ಮೀಡಿಯಾ ಪ್ಲೇಯರ್ MP4 ಕೂಡ ಪ್ಲೇ ಆಗುತ್ತೆ ಇದರಲ್ಲಿ ಒಳ್ಳೆ ವಿಷಯ ಏನಂದರೆ ನೀವು ಮೆಮರಿ ಕಾರ್ಡ್ ಹಾಕ್ಬೋದು. ಪ್ಲಸ್ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ 4GB ಮೆಮರಿ ಬರುತ್ತೆ. ಇನ್ನೊಂದು ಅಂಗಡಿಯಲ್ಲಿ ಈ ಒಂದು ಕಿಂಡಲ್ನ ನೋಡಿದೆ. ಕಿಂಡಲ್ ಡಿಸ್ಪ್ಲೇ ಎಲ್ಲ ನೀಟ್ ಕಂಡೀಷನಲ್ಲಿತ್ತು ಆ್ಯಂಡ್ ವರ್ಕಿಂಗಲ್ಲಿತ್ತು. ಬಟ್ ಏನು ಪ್ರಾಬ್ಲಮ್ ಅಂದರೆ ಟಚ್ ವರ್ಕ್ ಆಗ್ತಾ ಇರಲಿಲ್ಲ ಇದರಲ್ಲಿ. ಕಿಂಡಲ್ದು ಟಚ್ ವರ್ಕ್ ಆಗಿಲ್ಲ ಅಂದರೆ ಅದನ್ನು ರೆಡಿ ಮಾಡೋಕ್ಕಾಗುತ್ತಾ ಇಲ್ವೋ ಅಂತ ಚೆಕ್ ಮಾಡಬೇಕು. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಡಿವೈಸ್ ನೋಡಿದೆ. ನಾನು ಇದನ್ನ DVD ರೈಟರ್ ಅನ್ಕೊಂಡೆ, ಬಟ್ ಇದು ಒಂದು DS ಮೀಡಿಯಾ ಪ್ಲೇಯರ್. ಇದಕ್ಕೂ ಒಂದು ಹಬ್ಬಿಗೂ ಏನು ಡಿಫ್ರೆನ್ಸ್ ಅಂತ ನನಗಂತೂ ಐಡಿಯಾ ಇಲ್ಲ. ಒಂದು ಮೀಡಿಯಾ ಪ್ಲೇಯರ್ ಅಂದರೆ ಡಿಸ್ಪ್ಲೇ ಇರಬೇಕು, ಇದರಲ್ಲಿ ಡಿಸ್ಪ್ಲೇ ಕೂಡ ಇಲ್ಲ. ನೆಕ್ಸ್ಟ್ ನಾನು ನೋಡಿದ್ದು ಈ ಒಂದು ಡಿವೈಸ್. ಇದು ಏನಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಒಂದು ರೀತಿ ಮೀಡಿಯಾ ಪ್ಲೇಯರೇ ಅನಿಸುತ್ತೆ. ಈ ಅಂಗಡಿಗೆ ಬಂದವರೆಲ್ಲ ಈ ಒಂದು ಡಿವೈಸ್ ಎತ್ತಿ ನೋಡ್ತಾ ಇದ್ರು. ವಿಚಿತ್ರವಾಗಿದೆಯಲ್ಲ ಅಂತ ನಾನು ಎತ್ತಿ ನೋಡ್ತಾ ಇದ್ದೆ. ಪ್ರೈಸ್ ಬಂದು ಇದ್ರದ್ದು 800 ರೂಪಾಯಿ ಅಂತ ಹೇಳಿದ್ರು. ಇವೆಲ್ಲ ಹಳೆ ಕಾಲದ ಡಿವೈಸಸ್ಸೇ, ಸೊ ಇವಾಗ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದೊಂದು ಪೋಟ್ರಾನಿಕ್ಸ್ದು ಮೈಕ್ ತರ ಇತ್ತು. ಇದರಲ್ಲಿ ಈಥರ್ನೆಟ್ ಪೋರ್ಟ್ ಕೂಡ ಇದೆ. ಮ್ಯೂಟ್ ಆಪ್ಷನ್ ಜೊತೆ ಇಲ್ಲಿ ಸ್ವಿಚ್ ಆಪ್ಷನ್ಸ್ ಇದೆ. ಎಕ್ಸಾಕ್ಟ್ ಯೂಸ್ ಕೇಸ್ ಗೊತ್ತಿಲ್ಲ, ಬಟ್ ಒಂದು ಡಿಫ್ರೆಂಟ್ ಆಗಿರೋ ಡಿವೈಸ್ ಅಷ್ಟೇ. ಇವೆಲ್ಲ ಮೋಸ್ಟ್ಲಿ ಆಫೀಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅನ್ಕೊಂತೀನಿ ನಾನು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಅಂಗಡಿಯಲ್ಲಿ ಹಲವಾರು ಪ್ರೊಜೆಕ್ಟರ್ಸ್ ಹಾಕಿಟ್ಟಿದ್ರು. ಈ ಒಂದು ಅಂಗಡಿ ನಿಮಗೆ ಮೆಟ್ರೋ ಸ್ಟೇಷನ್ ಒಳಗಡೆನೆ ಸಿಗ್ಬಿಡುತ್ತೆ. ಒಂದೊಂದು ಪ್ರೊಜೆಕ್ಟರ್ಗೂ 1500 ರೂಪಾಯಿ ಅಂತ ಹೇಳ್ತಾ ಇದ್ರು. ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ವೀಕ್ ಈ ಕಡೆ ಬಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು, ಸಪೋಸ್ ಇದ್ರೆ ಅವ್ರ ಹತ್ರ. ಬಜಾರಲ್ಲಿ ಕೆಲವು ಅಂಗಡಿಗಳಿರುತ್ತೆ, ಅಲ್ಲಿ 20 ರೂಪೀಸ್ ಕೊಟ್ಟು ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ನ
ಚೆಕ್ ಮಾಡ್ಕೋಬಹುದು. ಈ ತರ ದೊಡ್ಡ ಐಟಮ್ಸ್ ನ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ನಾವಂತೂ ರಿಸ್ಕ್ ತಗೊಂತೀವಿ, ನೀವು ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಈ ಒಂದು ಪ್ರೊಜೆಕ್ಟರ್ ಕ್ಯಾಮ್ರಾ ನೋಡಕ್ಕೆ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಇದು ತುಂಬಾನೇ ಚಿಕ್ಕ ಸೈಜು. ಇವೆಲ್ಲ ಲೋಕಲ್ ಬ್ರ್ಯಾಂಡ್ಸ್, ಇದು ಯೂಸ್ ಮಾಡೋಕ್ಕೂ ಆಗಲ್ಲ. 1 ತಿಂಗಳು 2 ತಿಂಗಳು ಅದಾದ್ಮೇಲೆ ಸತ್ತೋಗ್ಬಿಡುತ್ತೆ. ಪ್ರೈಸ್ ಕೇಳಿದ್ದಕ್ಕೆ 1000 ರೂಪಾಯಿ ಅಂತ ಹೇಳಿದ್ರು. ಇದು ಹೊಸದೇ 3000 ಅಷ್ಟೇ. ಕೊನೆಯದಾಗಿ ಒಂದು ಅಂಗಡಿಗೆ ಹೋಗಿದ್ವಿ. ಆ ಅಂಗಡಿಯಲ್ಲಿ ಈ ಸೋನಿದು ಪಿಕ್ಚರ್ ಸ್ಟೇಷನ್ ಅಂತ ಇತ್ತು. ಇದು ಆಕ್ಚುಲಿ ಪ್ರಿಂಟರ್ ತರಾನು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಅಂತಾನೆ ಒಂದು ರೋಲಿಂಗ್ ಪೇಪರ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ ನೀವು ಪ್ರಿಂಟ್ ಎಲ್ಲ ಕೊಡ್ಬೋದು ಇದರಲ್ಲಿ. ಈ ವಾರದಲ್ಲಿ ಸಂಡೇ ಬಜಾರಲ್ಲಿ ಅಷ್ಟೇ